ಸ್ವಾಮಿ ಕೊಲೆ ಕೇಸಲ್ಲಿ ಹೇಗಿದೆ ಟ್ರಯಲ್? ಸ್ವಾಮಿ ಪೋಷಕರಿಗೆ ಕ್ರಾಸ್ ಎಕ್ಸಾಮಿನೇಷನ್, ಸಾಕ್ಷಿಗಳ ವಿಚಾರಣೆ ಯಾವಾಗ? ದರ್ಶನ್ ಅಂಡ್ ಗ್ಯಾಂಗ್ಗೆ ಢವ ಢವ, ಇದು ಡೆವಿಲ್ ಟ್ರಯಲ್ ಸ್ಟೋರಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತಿನಿಂದ ಮತ್ತೆ ಟ್ರಯಲ್ ಮುಂದುವರಿಯುತ್ತೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಅನ್ನ ಮುಂದುವರಿಸಲಾಗುತ್ತೆ. ಮೊನ್ನೆನೂ ಅಷ್ಟೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸ್ವಾಮಿ ಪೋಷಕರನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಅವರಿಗೆ ಮಗ ಈ ರೀತಿ ಕೊಲೆಯಾಗಿರುವಂತ ಸುದ್ದಿ ಅಥವಾ ಶವವಾಗಿ ಸಿಕ್ಕಿರುವಂತ ಸುದ್ದಿ ಯಾವಾಗ ಗೊತ್ತಾಯಿತು, ಸೊ ಯಾವಾಗ ಲಾಸ್ಟ್ ಮಾತಾಡಿದ್ದು, ಇದ್ರ ಬಗ್ಗೆ ಎಲ್ಲ ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಆರೋಪಿಗಳ ಪರ ವಕೀಲರಿಂದ ಪಾಟಿ ಸವಾಲು, ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಲಾಗಿತ್ತು. ಇಬ್ಬರನ್ನು ಕ್ರಾಸ್ ಎಕ್ಸಾಮಿನೇಷನ್ ಇವತ್ತು ಮುಂದುವರಿಸುತ್ತಾರೆ. ಒಂದ್ ಕಡೆ ದರ್ಶನ್ ಪರ ವಕೀಲರು ಮತ್ತೆ ಇನ್ನೊಂದ್ ಕಡೆ ಪವಿತ್ರ ಗೌಡ ಪರ ವಕೀಲರು. ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್, ಪವಿತ್ರ ಗೌಡ ಪರ ವಕೀಲರು ಬಾಲನ್ ಅವರು. ಇಬ್ರು ವಕೀಲರಿಂದ ರೇಣುಕಾಸ್ವಾಮಿ ಪೋಷಕರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಅಂದ್ರೆ ಅವ್ರು ಏನೆಲ್ಲ ಆರೋಪಗಳನ್ನ ಮಾಡಿದ್ದಾರೆ ಆ ಪಾಯಿಂಟ್ಸ್ಗಳ ಆಧಾರದ ಮೇಲೆನೆ ವಕೀಲರು ಒಂದಿಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡಿದ್ದಾರೆ. ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ. ಪರಪ್ಪನ ಅಗ್ರಹಾರ ಜೈಲಿಂದ 7 ಆರೋಪಿಗಳು ಹಾಜರಾಗ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮುಖೇನ ಅವರನ್ನ ಹಾಜರುಪಡಿಸಲಾಗುತ್ತೆ. ಅದರಲ್ಲಿ ದರ್ಶನ್, ಪವಿತ್ರ ಗೌಡನೂ ಇದ್ದಾರೆ. ಉಳಿದ 10 ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಇನ್ನೊಂದು ಕಡೆ ಟ್ರಯಲ್ ಆರಂಭ ಆಗಿರೋದ್ರಿಂದ, ಸಾಕ್ಷ್ಯಗಳು ಪ್ರಬಲವಾಗಿ ಇರೋದ್ರಿಂದ ತಮ್ಮ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಢವ ಢವ ಮುಂದುವರೆದಿದೆ. ಇಲ್ಲಿ ಮಹತ್ವವನ್ನ ಪಡ್ಕೊಳ್ಳೋದು ರೇಣುಕಾಸ್ವಾಮಿ ಪೋಷಕರು ಕೊಡುವಂತ ಸ್ಟೇಟ್ಮೆಂಟ್. ಅವರು ಮೊನ್ನೆ ಕೊಟ್ಟಿದ್ದಾಗಿದೆ. ಯಾಕಂದ್ರೆ ಕೋರ್ಟ್ ಹಾಲ್ ಕಿಕ್ಕಿರ್ದು ತುಂಬಿತ್ತು. ಬಟ್ ಜಡ್ಜ್ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟವ್ರು ಮಾತ್ರ ಇರಬೇಕು, ಉಳಿದವರೆಲ್ಲ ಹೊರಗಡೆ ಹೋಗಿ ಅಂತ ಹೇಳಿ ರೇಣುಕಾಸ್ವಾಮಿ ಪೋಷಕರಿಂದ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಇವತ್ತು ಮುಂದುವರೆದ ಭಾಗ ಏನಾಗುತ್ತೆ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮೊನ್ನೆ ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾಗಿದೆ ಪೇರೆಂಟ್ಸ್, ಅಂದ್ರೆ ರೇಣುಕಾಸ್ವಾಮಿ ಪೋಷಕರು, ತಂದೆ ತಾಯಿ. ಸೊ ಇವತ್ತು ಕ್ರಾಸ್ ಎಕ್ಸಾಮಿನೇಷನ್ ಹೆಂಗಿರಬಹುದು? ಶರ್ಮಿತಾ, ಇವತ್ತು ಕೂಡ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ಟ್ರಯಲ್ ನಡೀತಾ ಇದೆ. ಏನು 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಒಂದು ಟ್ರಯಲ್ ಆರಂಭ ಆಗ್ತಾ ಇರೋದ್ರಿಂದ ಇವತ್ತು ಏನು ಆರೋಪಿಯಾಗಿರುವಂಥ ದರ್ಶನ್ ಏನಿದ್ರೆ ಅವರ ಪರ ವಕೀಲ, ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಕೂಡ ಇವತ್ತು ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಏನು ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ಪವಿತ್ರ ಗೌಡ ಪರ ವಕೀಲ ಬಾಲನ್ ಮತ್ತೆ ಉಳಿದ ಆರೋಪಿಗಳ ಪರವಾಗಿ ರಂಗನಾಥ್ ರೆಡ್ಡಿ ಅವರು ಒಂದು ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಿದ್ರು. ಆದರೆ ಇವತ್ತು A2 ಆರೋಪಿಯಾಗಿರುವಂಥ ದರ್ಶನ್ ಪರ ವಕೀಲರು ಕೂಡ ಇವತ್ತು ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಿ ಏನು ರೇಣುಕಾಸ್ವಾಮಿ ತಂದೆ ಮತ್ತೆ ತಾಯಿಯ ಬಳಿ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಳ್ತಾರೆ. ಘಟನೆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಎಷ್ಟೊತ್ತಿಂದ ಮನೆಯಿಂದ ಹೊರಗಡೆ ಹೋಗಿದ್ರು, ಮತ್ತೆ ಕೆಲಸದಲ್ಲಿ ಎಷ್ಟೊತ್ತಿಗೆ ಹೋಗಿದ್ರು, ಮತ್ತೆ ಕೆಲಸದಿಂದ ಅವರು ವಾಪಸ್ ಬೆಂಗಳೂರಿಗೆ ಎಷ್ಟೊತ್ತಿಗೆ ಹೊರಟಿದ್ರು ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನು ಕೂಡ ಪಡ್ಕೊಳ್ತಾರೆ. ಮತ್ತೆ ಅವರು ಬೆಂಗಳೂರಿಗೆ ಹೊರಟಿದ್ದ ಸಂದರ್ಭದಲ್ಲಿ ಪೋಷಕರಿಗೆ ಏನಾದರೂ ಮಾಹಿತಿಯನ್ನ ಕೊಟ್ಟಿದ್ರ, ಫೋನ್ ಏನಾದರೂ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೂಡ ಪಡ್ಕೊಳ್ತಾರೆ. ಮತ್ತೆ ಅದೇ ವಿಚಾರವಾಗಿ ನಿಮಗೆ ಕೊಲೆ ಎಷ್ಟೊತ್ತಿಗೆ ಗೊತ್ತಾಯಿತು, ಮತ್ತೆ ಅವರು ಧರಿಸಿದಂಥ ಬಟ್ಟೆಗಳು ಯಾವುದು, ಮತ್ತೆ ನಿಮಗೆ ಯಾವ ಮುಖಾಂತರವಾಗಿ ವಿಚಾರ ಬೆಳಕಿಗೆ ಬಂದಿತ್ತು ಅನ್ನೋದ್ರ ಬಗ್ಗೆ ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ಮುಖಾಂತರವಾಗಿ ಅವರಿಂದ ಸಾಕಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಳ್ಳೋದಕ್ಕೆ ಇವತ್ತು ಸಿದ್ಧತೆಯನ್ನು ನಡೀತಾ ಇರೋದು. ಏನು ಇವತ್ತು ಸುಮಾರು 11:30 ಸುಮಾರಿಗೆ ಈ ಒಂದು ಪ್ರಕರಣದ ಟ್ರಯಲ್ ಆರಂಭ ಆಗ್ತಾ ಇದ್ದು, ಈ ಒಂದು ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವರ ತಂದೆ ಮತ್ತೆ ತಾಯಿ ಇಬ್ರು ಕೂಡ ಕೋರ್ಟ್ಗೆ ಹಾಜರಾಗ್ತಾರೆ. ನಂತರ ಅವರನ್ನ ಏನು ಹಿರಿಯ ವಕೀಲ ಸಿ.ವಿ. ನಾಗೇಶ್ ಮತ್ತೆ ಬಾಲನ್ ಅವರು ಕೂಡ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡೋ ಮುಖಾಂತರವಾಗಿ ಅವರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಕಾದಂತ ಎಲ್ಲ ಮಾಹಿತಿಯನ್ನು ಕೂಡ ಹೊರ ತೆಗೆಯುವಂತ ಕೆಲಸವನ್ನ ಇಬ್ರು ವಕೀಲರು ಕೂಡ ಮಾಡೋದದ್ದು. ಮತ್ತೆ ಇದೇ ಸಂದರ್ಭದಲ್ಲಿ ಏನು ಈ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ ಇರ್ಬೋದು, ಮತ್ತೆ ಪವಿತ್ರ ಗೌಡ ಏನಿದ್ರೆ ಅವರು ಕೂಡ ಕೋರ್ಟ್ನ ಏನು ಜೈಲಿನಿಂದಲೇ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಕೋರ್ಟ್ಗೆ ಹಾಜರಾಗ್ತಾರೆ. ಇನ್ನು ಉಳಿದಂತ 10 ಆರೋಪಿಗಳು ಕೂಡ ನೇರವಾಗಿ ಖುದ್ದಾಗಿ ಅವರು ಕೂಡ ಜೈಲಿಗೆ ಹಾಜರಾಗಲಿದ್ದು, ಈ ಒಂದು ಕೊಲೆ ಪ್ರಕರಣದಲ್ಲಿ ಅವರು ಕೊಡುವಂತ ಸಾಕ್ಷಿ ಹೇಳಿಕೆ ಏನಿದೆ ಅದನ್ನ ಆರೋಪಿಗಳ ಸಮ್ಮುಖದಲ್ಲೇ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ತಾರೆ. ಶರ್ಮಿತಾ, ಬಹುಶಃ ಮುನಿ ಕ್ರಾಸ್ ಎಕ್ಸಾಮಿನೇಷನ್ ಟೈಮ್ ನಲ್ಲಿ ಈಗ ರೇಣುಕಾಸ್ವಾಮಿ ಮಾಡಿದ್ದು ತಪ್ಪು ಇಲ್ಲ ಅಂತಲ್ಲ, ಹಂಗಂತ ಆತನ ಪ್ರಾಣ ತೆಗೆದಿದ್ದು ತಪ್ಪು ಕಾನೂನು ರೀತಿಯಲ್ಲಿ. ಸೊ ಈ ನಿಟ್ಟಿನಲ್ಲಿ ಆತನ ನಡವಳಿಕೆ, ಆತನ ಬಿಹೇವಿಯರ್ ಬಗ್ಗೆ ಪೋಷಕರಿಗೆ ಕ್ರಾಸ್ ಎಕ್ಸಾಮಿನೇಷನ್
ಖಂಡಿತ ಶರ್ಮಿತಾ, ಯಾಕಂದ್ರೆ ರೇಣುಕಾ ಸ್ವಾಮಿ ಮಾಡಿರುವಂಥ ಚಾಟಿಂಗ್ಸ್ ಇರ್ಬೋದು ಮತ್ತೆ ಆತನ ಮೊಬೈಲ್ ಬಳಕೆ ಇರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ. ಯಾಕಂದ್ರೆ ಪೋಷಕರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ವಾ, ತನ್ನ ಮಗ ಏನು ಮಾಡ್ತಿದ್ದಾನೆ ಮತ್ತೆ ಯಾವ ರೀತಿ ಯಾವ ರೀತಿ ಬಿಹೇವಿಯರ್ ಇರುತ್ತೆ ಅದ್ರ ಬಗ್ಗೆ ಏನಾದರೂ ಮನೆಯಲ್ಲಿ ಶೇರ್ ಮಾಡ್ಕೊಂಡಿದ್ದ, ಮತ್ತೆ ಆತನ ನಡವಳಿಕೆ ಹೇಗಿತ್ತು, ಮತ್ತೆ ಏನು ಬೇರೆಯವ್ರ ಜೊತೆ ಆತನ ವರ್ತನೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಮಾಡ್ತಾರೆ. ಮತ್ತೆ ಈ ರೀತಿ ಚಾಟಿಂಗ್ಸ್ ಬಗ್ಗೆ ಮೊದಲು ಯಾರಾದರೂ ದೂರುಗಳನ್ನು ಕೊಡ್ತಾ ಇದ್ರ ಹೇಳ್ತಾ ಇದ್ರ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆ ಮಾಡ್ತಾರೆ. ಮತ್ತೆ ಘಟನೆ ನಡೆದ ದಿನ ಎಷ್ಟೊತ್ತಿಗೆ ರೇಣುಕಾ ಸ್ವಾಮಿ ಮನೆಯಿಂದ ಹೊರಟಿರ್ತಾನೆ, ಮತ್ತೆ ಕೆಲಸಕ್ಕೆ ಎಷ್ಟೊತ್ತಿಗೆ ಹೋಗಿದ್ದ, ಮತ್ತೆ ಕೆಲಸದಿಂದ ಆತ ಬೆಂಗಳೂರಿಗೆ ಹೋಗೋ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಕೂಡ ಎಕ್ಸಾಮಿನೇಷನ್ ಅನ್ನು ಮಾಡ್ತಾರೆ. ಮತ್ತೆ ಆತ ಬೆಂಗಳೂರಿಗೆ ಹೋಗುವಂತ ಸಂದರ್ಭದಲ್ಲಿ ಆತನ ಜೊತೆ ಇದ್ದಂತ ಏನು ಸ್ನೇಹಿತರು ಅಂತ ಯಾರು ಹೇಳ್ಕೊಳ್ತಾರೆ ಅವ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಅದ್ರ ಬಗ್ಗೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲೂ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡಿ ಅವರಿಂದಲೇ ಒಂದು ಹೇಳಿಕೆಯನ್ನು ಪಡೆಯುವಂತ ಕೆಲಸ ಇವತ್ತು ಆಗುತ್ತೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಮುನಿ. ಫಾಲೋ ಅಪ್ ಮಾಡೋಣ ಸುದ್ದಿಯನ್ನು.